ಇದೇ ಥರ ಸೀರೆ ಬೇಕು ಅಂತ ಅನ್ನಿಸ್ತಿತ್ತು ಅಕ್ಷಯ್ ನನ್ನ ಮನಸ್ಸಲ್ಲಿ. ಅಮ್ಮನಿಗೆ ಕ್ಯೂಟ್ ತಾಳಿ. ಗಣೇಶ ಏನು ಸಕ್ಕತ್ತಾಗಿದೆ. 35 ಮಿನಿಟ್ಸ್ಗೆ 50 ಕಿಲೋಮೀಟರ್ಸ್ ಕರ್ಕೊಬಂದಿದ್ದಾರೆ. ಸೂಪರ್ ಬ್ರೋ, ಸಕ್ಕತ್ತಾಗಿ ಓಡಿಸಿದ್ರಿ. ಥ್ಯಾಂಕ್ ಯು. ನೋಡಿ ಡಾರ್ಲಿಂಗ್ಸ್, ಹೆಂಗಿದೆ ದೀಪಾಲೆ ಕಂಬ? ಕರೆಕ್ಟಾಗಿ ತಂದಿದ್ದೀನಾ? ಚೆನ್ನಾಗಿದೆಯಾ? ಓಕೆನಾ? ತಿನ್ಬೇಕು ಅಷ್ಟೇ. ಹೋಟೆಲ್ ಏನೇ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ತಿಂತಾ ಇರ್ಬೇಕು ಅಷ್ಟೇ ಅಲ್ವೇನೆ? ಬ್ರಾಸ್ ಐಟಮ್ಸ್ಗಳೆಲ್ಲ ಏನು ಸಕ್ಕತ್ತಾಗಿದೆ ನೋಡಿ ಡಾರ್ಲಿಂಗ್ಸ್. ಹೋಗಷ್ಟರೊಳಗೆ ಮಧ್ಯರಾತ್ರಿ 12 ಗಂಟೆ 1 ಗಂಟೆ. ಬಟ್ ಇವಾಗ ಹೋಗ್ಬೇಕು, ಆಟೋ ಬುಕ್ ಮಾಡಿದೀವಿ, ಬೇಗ ಬನ್ನಿ ಆಟೋ ಬಯ್ಯ. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಡಾರ್ಲಿಂಗ್ಸ್ ಇವಾಗ ಮಲ್ಲೇಶ್ವರಂ ಅಲ್ಲಿ ಇದೀವಿ ನೋಡಿ. ಮಲ್ಲೇಶ್ವರಂ ಸ್ಟ್ರೀಟ್ ಯಾವ ಥರ ತುಂಬೋಗಿದೆ ಅಂದರೆ, ಓ ಮೈ ಗಾಡ್. ಇಲ್ಲಿ ಏನು ತೊಗೊಬೇಕಿತ್ತು ಗೊತ್ತಾ? ಏನೋ ಕಲಿಸಿಕಾಕ ಐಟಮ್ ಅಂತೆ. ಆ್ಯಂಡ್ ಇದು ನೋಡಿದ್ರೆ ಇಷ್ಟ ಆಯಿತು, ಸಗದಾಗಿದೆ ಅಲ್ಲ. ಇದನ್ನ ಹಂಗೆ ಎತ್ಕೊಂಡಿದ್ದೀನಿ. ಅಯ್ಯೋ ಓ ಮೈ ಗಾಡ್, ನಂಗೆ ಏನು ಗೊತ್ತಾ ಶಾಕ್ ಆಗ್ತಾ ಇರೋದು, ಇದೆಲ್ಲ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ಮಾಡ್ತೀವಿ ಅಂತಲೂ ಇರಲಿಲ್ಲ. ನಾನು ಮನೆಯಿಂದ ಬೆಂಗಳೂರು ಆಲ್ರೆಡಿ ಬಂದುಬಿಟ್ಟಿದ್ದೆ. ಇನ್ನೂ ಒಂದು ವೀಕ್, ನೆಕ್ಸ್ಟ್ ವೀಕ್ ತನಕ ಬೆಂಗಳೂರಲ್ಲೇ ಇರಬೇಕಿದ್ದಿದ್ದು. ಅದು ಹೆಂಗೆ ಹೋಗಿ ಅಲ್ಲಿ ಹೋಗಿ ಮುಕ್ಕೋಡ ತೊಗೊಂಡಿದ್ದು ನೋಡಿ. ನೆಕ್ಸ್ಟ್ ಸ್ಯಾರಿಗೆ ಬಂತು, ಸ್ಯಾರಿಯಿಂದ ಇವಾಗ ಐಟಮ್ಸ್ ಬರ್ತಾಯಿದೆ. ಇವತ್ತು ನೈಟ್ ಹೊಡ್ತೀನಿ. ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿದೆ ನೋಡಿ. ಇಲ್ಲೇ ಕಾರು, ಈ ಕಡೆ ಬಸ್ಸು, ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಈಗ ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ಐಟಮ್ಸ್ ತೊಗೊಬರೋಕ್ಕೆ. ನಾನು ಹೋಗ್ಬೋದಿತ್ತು, ಬಟ್ ಬೈಕ್ ಇಲ್ಲೇ ಯಾಕೆ ಹೋದರೆ ಪಕ್ಕ ಫೈನ್ ಫೋಟೋ ಹಾಕ್ಬಿಡ್ತಾರೆ ಹೊಡೆದು. ಅಷ್ಟು ಜನ ಇದ್ದಾರೆ. ಎಲ್ಲಿ ಹೋಗಿದಾರೋ, ಏನು ತೊಗೊಂಬರ್ತಾ ಇದ್ದಾರೋ ಗೊತ್ತಿಲ್ಲ. ಬೇಗ ಬರ್ಲಿಕ್ಕೆ ತಗೊಂಡಿದ್ಯಾ ಅಷ್ಟೇ ನೀನು. ಇನ್ನ ಸ್ವಲ್ಪ ಅಷ್ಟೇ ತಗೊಂಡಿರೋದು. ಇನ್ನ ಏನೇನ್ ತಗೋತಾರೆ? ಹೂವ, ಹಣ್ಣು ಅವೆಲ್ಲ ಏನು ತಗೊಂಡಿಲ್ಲ ನೀನು. ಓಕೆ ಡಾರ್ಲಿಂಗ್ಸ್, ಓಡ್ಬಿಡೋಣ ಬನ್ನಿ, ಲೇಟ್ ಆಗೋಯ್ತು. ನಾನು ಮೈಸೂರಿಗೆ ಹೋಗ್ಬೇಕು. ಓಕೆ ಡಾರ್ಲಿಂಗ್ಸ್, ಟೈಮು 8:15. ಇನ್ನು ನಮ್ಮ ಮನೆ ಮುಂದೆ ಇದೀನಿ ನೋಡಿ. 1 ಬ್ಯಾಗ್, 2 ಬ್ಯಾಗ್, ಅಮ್ಮನ ಸ್ಯಾರಿ, ಅಮ್ಮನಿಗೆ ಅಲಂಕಾರಕ್ಕೆ. ಅದಾದ್ಮೇಲೆ ಹೋಗಿ ಅಮ್ಮನವ್ರನ್ನ ಇಸ್ಕೋಬೇಕು. ಅಮ್ಮನವ್ರನ್ನ ಇಸ್ಕೊಂಡು ಅಮ್ಮನವ್ರನ್ನ ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ ನಮ್ಮ ಅಕ್ಕಂದಿರೆಲ್ಲ ಫೋನ್ ಮಾಡ್ತಾಯಿದ್ರು, ಎಲ್ಲಪ್ಪ ಇದೆ ಅಂತ. ಬಿಕಾಸ್ ಅವ್ರವ್ರ ಮನೇಲಿ ಆಲ್ರೆಡಿ ಲಕ್ಷ್ಮಿಗೆ ಸೀರೆ ಉಡ್ಸ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ನಮ್ಮಮ್ಮ ಉಡ್ಸಂಗಿಲ್ಲ, ನಮ್ಮ ಅಕ್ಕದಿರ ಕೈಲೇ ಉಡ್ಸ್ಕೊಬೇಕು. ಇವಾಗ ನಾನು ತುಂಬ 12 ಗಂಟೆ 1 ಗಂಟೆಗೆ ಹೋದ್ರೆ ಅವ್ರು ಮಲ್ಕೊಬಿಟ್ಟಿರ್ತಾರೆ, ಅವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಟ್ಯುಟೋರಿಯಲ್ ಆಗುತ್ತೆ ಅನ್ಸುತ್ತೆ. ರಾಜಿ ಹೇಳ್ಕೊಡ್ತಾ ಇರಬೇಕು. ನಾನು ಈ ಶರಣ್ಯ ಚಿಟ್ಟ ಇದ್ದಾರೆ, ಅವ್ರನ್ನ ಹಾಕೊಂಡು ಏನೋ ಒಂದು ಮಾಡೋಣ ಬನ್ನಿ. ಬಿಕಾಸ್ ಅಮ್ಮನವರೇ ಎಲ್ಲ ಮಾಡಿಸ್ಕೊತಾ ಇರೋದು ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ಅವರೇ ನೀಟಾಗಿ ಮಾಡಿಸ್ಕೊತಾರೆ. ಬಟ್ ಇವಾಗ ಹೋಗ್ಬೇಕು, ಆಟೋ ಬುಕ್ ಮಾಡಿದ್ದೀವಿ, ಬೇಗ ಬನ್ನಿ ಆಟೋ ಬಯ್ಯ, ಬೇಗ ಬನ್ನಿ. ಇನ್ನೊಂದು ಮರ್ತ್ವಿ, ಏನದು? ದೀಪಾಲೆ ಕಂಬ. ದೀಪಾಲೆ ಕಂಬನೂ ಇವಾಗ ಹೋಗಿ ದೀಪಾಲೆ ಕಂಬದ ಅಂಗಡಿಗೆ ಹೋಗ್ತಾ ಇರೋದು. ಯಾವಾಗ ಹೋಗೋದಾ? ಆಟೋ ಬುಕ್ ಆಗ್ತಾ ಇಲ್ಲ. 20 ರೂಪೀಸ್ ಟಿಪ್ಸ್ ಆ್ಯಡ್ ಮಾಡು. ಯಾಕೆ ಯಾರು ಬುಕ್ 9 ಗಂಟೆ ಮಾಡ್ಕೊಂಡು ಹೋದೆ. ಸೊ ಡಾರ್ಲಿಂಗ್ಸ್, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಗೊತ್ತಾ? ಮನೆಗೆಲ್ಲ ತಾಮ್ರದ್ದು ಶಾಪಿಗೆ, ಹಿತ್ತಾಳೆ ಶಾಪಿಗೆ, ಶಾಪಿಗೆ. ಅಲ್ಲಿ ಒಂದು ಐಟಮ್ ತೊಗೋಬೇಕು. ಆ ಐಟಮ್ನ ತೊಗೊಂಡು ನೆಕ್ಸ್ಟು ಇವ್ರ ಮನೆ ಹತ್ರ ಹೋಗಿ, ರ್ಯಾಪಿಡೋದಲ್ಲೇ ಇವ್ರ ಮನೆ ಹತ್ರ ಹೋಗಿ ಅಲ್ಲಿ ಅಮ್ಮನವ್ರನ್ನ ಇಸ್ಕೊಂಡು, ಅಲ್ಲಿಂದ ನಾನು ರ್ಯಾಪಿಡೋದಿಂದ ಸ್ಯಾಟಿಲೈಟಿಗೆ ಹೋಗಿ, ಸ್ಯಾಟಿಲೈಟಲ್ಲಿ ಇಳಿದು ಅಲ್ಲಿ ಮೈಸೂರು ಬಸ್ ಹತ್ಬೇಕು. ಟೈಮ್ 8:15. ನಾನು ಹೋಗೋಷ್ಟರೊಳಗೆ ಮಧ್ಯರಾತ್ರಿ 12 ಗಂಟೆ 1 ಗಂಟೆ. ಅಯ್ಯಯ್ಯೋ, ಏನು ಮಾಡೋದು? ಓಕೆ, ಏನೋ ಒಂದು ಆಗುತ್ತೆ, ಬನ್ನಿ. ನಾವು ಇವಾಗ ಬಂದಿದ್ದೀವಿ, ಬನ್ನಿ. ಹೋಲ್ಸೇಲ್ ಆಗಿ ಏನೋ ಒಂದು ತಗೋಬೇಕು. ವಾವ್, ಬ್ರಾಸ್ ಐಟಮ್ಸ್ಗಳೆಲ್ಲ ಏನು ಸಕ್ಕತ್ತಾಗಿದೆ ನೋಡಿ ಡಾರ್ಲಿಂಗ್ಸ್, ಸಕ್ಕತ್ತಾಗಿದೆ ಅಲ್ಲ. ಇಲ್ಲಿ ನೋಡಿ, ಗಣೇಶ, ಕೃಷ್ಣ, ಅಲ್ಲಿ ಕೃಷ್ಣ. ಓ ಮೈ ಗಾಡ್. ಆ್ಯಕ್ಚುಲಿ ಇದು 2 ಫ್ಲೋರ್ ಇದೆ ಡಾರ್ಲಿಂಗ್ಸ್. ಈ ಥರ ಇಲ್ಲೋ ಗ್ರೌಂಡ್ ಫ್ಲೋರು, ಮೇಲೆ ಅಪ್ ಫ್ಲೋರು. ಇಲ್ಲಿ ನೋಡಿ ಗಣೇಶ ಏನು ಸಕ್ಕತ್ತಾಗಿದೆ. ವಾವ್. ಇಲ್ಲೂ ಕೂಡ ನಿಮಗೆ ಇವ್ರು ಸಿಗ್ತಾರೆ, ಕೃಷ್ಣ ಮತ್ತು ರಾಧಮ್ಮ. ಆ್ಯಂಡ್ ಮೇಲ್ಗಡೆ ಎಲ್ಲ ಎಷ್ಟೊಂದು ಐಟಮ್ಸ್ಗಳಿದೆ ನೋಡಿ. ಆ್ಯಕ್ಚುಲಿ ನಮ್ಮ ಅಕ್ಕ ಕೇಳ್ತಾ ಇದ್ಲು, ಈ ಥರ ಕೇಳ್ತಾ ಇದ್ಲು ಅನಿಸುತ್ತೆ ಅವಳು. ಇದು ನನ್ನ ಬ್ಯಾಗಲ್ಲಿದೆ. ನನ್ನ ಬ್ಯಾಗಲ್ಲಿ ತೊಗೊಂಡಿದ್ದೀನಿ, ಬಟ್ ಬ್ರಾನ್ಸ್ ತೊಗೊಂಡಿಲ್ಲ, ಅದು ಮಡ್ಡಲ್ಲಿ ಮಾಡಿರೋದು. ಈ ಥರ ಆಗಿದ್ರೆ ಖುಷಿಯಾಗಿರೋಳು.
ನಾನು ಹುಡುಕ್ತಾ ಇದ್ದಿದ್ದು ಅದೇ ಎಸ್ ಎಸ್ ಅಂತ. ಓಕೆ, ಚಿಕ್ಕ ಚಿಕ್ಕ ಐಡಲ್ಸ್ಗಳಿದೆ ಇಲ್ಲೆಲ್ಲ, ಪುಟಾಣಿ ಐಡಲ್ಸ್ಗಳು ಸಿಗ್ತಾ ಮೇಡಮ್? ಹುಡುಕ್ತಾ ಇದ್ದಿದ್ದು ಯಾವುದು ಹುಡುಕ್ತಾ ಇದ್ದೆ? ಲಕ್ಷ್ಮೀ ವೆಂಕಟರಮಣನ ಒಟ್ಟಿಗೆ ಇರೋದು, ಅವ್ರನ್ನೇ ಕೇಳೋಣ ಬಾ. ಎಷ್ಟೊಂದು 1000 ಐಡಲ್ಸ್ಗಳಿದೆಯಪ್ಪ ಇಲ್ಲೆಲ್ಲ ನೋಡಿ ಡಾರ್ಲಿಂಗ್ಸ್. ನವಿಲ್ ನೋಡಿ, ಪಿಕಾಕ್ ಇದೆಲ್ಲಿಗೆ ಇಡ್ತಾರೆ ಐಡೋನು, ಇಲ್ಲೂ ಇದೆ ನೋಡಿ. ಓಕೆ ಡಾರ್ಲಿಂಗ್ಸ್ ನೋಡಿ, ಫೈನಲಿ ನಾವು ತೊಗೊಂಡಿರೋ ದೀಪಾವಳಿ ಕಂಬ, 2 ದೀಪಾವಳಿ ಕಂಬ ತೊಗೊಂಡ್ವಿ. ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ, ಬ್ರಾಸ್ದು. ಆ್ಯಂಡ್ ವೆಯ್ಟ್ ಕೂಡ ಇದೆ. ವೆಯ್ಟ್ ಎಷ್ಟಿದೆ ನಂಗೆ ಗೊತ್ತಾಗಿಲ್ಲ. ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಅರ್ಜೆಂಟಲ್ಲಿ ಬೇರೆ ಇದ್ದೀನಿ, ಹರಿಬರಿಲಿ ಯಾವುದೋ ಒಂದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಬೈಸ್ಕೊಬಾರ್ದು ಅಷ್ಟೇ ನಾನು, ಏನೋ ಇಂಥ ತಂದಿದ್ಯಾ ಅಂತ. ಬಟ್ ಚೆನ್ನಾಗಿದೆ, ಇಟ್ ಈಸ್ ಗುಡ್ ಆ್ಯಕ್ಚುಲಿ. ನೋಡಿ ತೂಕನೂ ಇದೆ. ಇಷ್ಟುದ್ದ ಬರುತ್ತೆ ಡಾರ್ಲಿಂಗ್ಸ್ ದೀಪಾವಳಿ. ಅದು ಅಲ್ಲಿದೆ ಅಲ್ಲ, ಇಷ್ಟುದ್ದ ಬರುತ್ತೆ ದೀಪಾವಳಿ ಕಂಬ. ನೋಡೋಣ ಎಷ್ಟು ಹರಿಬರಿಲಿ ತೊಗೊಂಡು ಅದನ್ನು ತಗೊಂಡಿದ್ದು ತೋರ್ಸೋಕ್ಕಾಗಿಲ್ಲ ನಿಮಗೆ ಡಾರ್ಲಿಂಗ್ಸ್. ಈ ಟೆನ್ಷನಲ್ಲೂ ಇವಳು ಏನು ಮಾಡ್ತಾ ಇದ್ದಾಳೆ ನೋಡಿ, ಪಾನಿಪುರಿ ತಿನ್ನಕ್ಕೆ ಬಂದಿದ್ದಾಳೆ. ಆಗಲ್ಲಪ್ಪ, ಹೆಂಗೆ ತಿಂತಾವಳು ನೋಡಿ. ತಿನ್ಬೇಕು ಅಷ್ಟೇ ಅವಳು ಹೋಟೆಲ್, ಏನೇ ಇರಲಿ, ಎಷ್ಟೇ ಟೆನ್ಷನ್ ಇರಲಿ ತಿಂತಾ ಇರ್ಬೇಕು ಅಷ್ಟೇ, ಅಲ್ವೇನೆ? ಡಾರ್ಲಿಂಗ್ಸ್ ಮಧ್ಯರಾತ್ರಿ 12:30 ಆಗಿದೆ. ಮೈಸೂರಿಗೆ ಬಂದೆ. ನಮ್ಮ KR ನಗರ್ ಹೋಗ್ಬೇಕಿತ್ತು ನಾನು, ಮೈಸೂರಲ್ಲ, ಮೈಸೂರಿಂದ KR ನಗರ್. ಸೊ ಮೈಸೂರು ಟು KR ನಗರ್ 12 ಗಂಟೆ ಒಳಗಡೆ ಬಸ್ಸಸ್ ಲಾಸ್ಟು. ಸೊ ಬಸ್ ಸ್ಟಾಪಲ್ಲಿ ಯಾವುದು ಬಸ್ ಇಲ್ಲ. ಅಲ್ಲಿಂದ ಇವಾಗ ಮೆಟ್ರೋಪಾಲ್ಗೆ ಬಂದಿದ್ದೀನಿ, ಯಾವ್ದಾರು ಆನ್ ದ ವೇ ಬಸ್ಸಸ್ ಬರುತ್ತಾ ಅಂತ. ಹೋಪ್ಫುಲಿ ಯಾವ್ದಾದ್ರು ಬರಲಿ ಅಂತ. ಈಗ ಯಾವುದು ಬರಲಿಲ್ಲ ಅಂದರೆ ಆಲ್ಮೋಸ್ಟ್ 12:35 ಇವಾಗ. ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಗೊತ್ತಾಗ್ತಾಯಿಲ್ಲ. ಲೆಟ್ ಮಿ ಸಿ, ನೋಡೋಣ ಏನಾಗುತ್ತೆ ಅಂತ. ಹೋಗ್ತೀವಾ ಇಲ್ವಾ, ಹೋಗ್ತೀನಾ ಇಲ್ವಾ ಅಂತ. ಹೋಗಲೇಬೇಕು ಆಬ್ವಿಯಸ್ಲಿ. ಇಲ್ಲೇ ಅಕ್ಕನ ಮನೆ ಕೂಡ ಇದೆ, ಇಲ್ಲೇ ಅತ್ತಿಗೆ ಮನೆ ಕೂಡ ಇದೆ. ಹೋಗ್ಬಿಡ್ಬೋದು, ಬಟ್ ಪೂಜೆ ಐಟಮ್ಸ್ ಎಲ್ಲ ಇರೋದ್ರಿಂದ ಹೋಗಲೇಬೇಕು, ಮಿಸ್ ಮಾಡೋಂಗೇ ಇಲ್ಲ. ವಿ ಹ್ಯಾವ್ ಟು ಗೋ. ನೋಡೋಣ ಬನ್ನಿ ಡಾರ್ಲಿಂಗ್ಸ್. ಇಡೀ ಮೈಸೂರಲ್ಲೇ ಯಾರೂ ಇಲ್ವಾ ಅಂತ ನೋಡಿ, ಒಬ್ಬನೇ ಇದ್ದೀನಲ್ಲ ಡಾರ್ಲಿಂಗ್ಸ್. ತಲೆ ಕೆಟ್ಟೋಗ್ತಾ ಇದೆ. ಒಂದು ಬಸ್ಸು ಬರ್ತಾ ಇಲ್ಲ, ಏನು ಮಾಡೋದು? ಅದಕ್ಕೆ ಲೇಟಾಗಿ ಬರಬಾರ್ದು. ಏನು ಮಾಡ್ತೀರಾ, ಲೇಟ್ ಅನ್ನೋದು ನಮ್ಮ ಅಭ್ಯಾಸ ಆಗ್ಬಿಟ್ಟಿದೆ. ಒಂದೇ ಒಂದು ನಿಮಿಷ ರೀ. ಓಕೆ ಡಾರ್ಲಿಂಗ್ಸ್, ಇಂತೂ ನಮಗೆ ಒಂದು ಕ್ಯಾಬ್ ಸಿಕ್ಕಿದೆ. ಸೊ ಬ್ರೋ ಅವ್ರು ಬಂದಿದ್ದಾರೆ. ಇವಾಗ ಇಲ್ಲಿಂದ 43 ಕಿಲೋಮೀಟರ್ಸ್ ಇದೆ KR ನಗರ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ. ಇವಾಗ ಟೈಮ್ ಬಂದು 12:45 ಇವಾಗ ಟೈಮು. ಹೋಪ್ಫುಲ್ಲಿ ಇವತ್ತು ಮಧ್ಯಾಹ್ನದಿಂದ ಏನೇನಾಯಿತು, ಎಲ್ಲೆಲ್ಲಿ ಹೋಗಿ ಹೆಂಗೆ ಬಂದು ಇವಾಗ ಮನೆಗೆ ಹೋದ್ರೂ ನಿದ್ದೆ ಮಾಡಲ್ಲ ಅನಿಸುತ್ತೆ ನಾನು. ಇನ್ನು ಮನೆಗೆ ಅಲ್ಲಿ ಹೋಗಿ ಎಬ್ಸಿ, ಅಂದರೆ ದೇವ್ರ ಪೂಜೆಗೆ ಐಟಮ್ಸ್ ಎಲ್ಲ ನನಗೆ ತೊಗೊಬರೋಕೆ ಹೇಳಿದ್ರಿಂದ ನಾನೇ ತೊಗೊಬಂದಿದ್ದೀನಿ. ಅದನ್ನೆಲ್ಲ ನಾವು ಅಮ್ಮಂಗೆ ಕೊಟ್ಟು ಅರೇಂಜ್ ಮಾಡಿಸಿ, ಅಷ್ಟು ಅಮ್ಮಂಗೆ ಕೊಟ್ಬಿಟ್ಟು ನಾವು ಮಲ್ಕೊಬೋಣ. ಬನ್ನಿ ಇವಾಗ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ. ಪೀಸಾಗಿ ಹೋಗ್ತಾ ಇದ್ದೀವಿ, ಖಾಲಿ ರೋಡಲ್ಲಿ ಆರಾಮಾಗಿ ಹೋಗೋಣ. ಓಕೆ ಡಾರ್ಲಿಂಗ್ಸ್, ಬ್ರದರು 1:06 ಆ ಥರ ನಾನು ನಿಮಗೆ ಲಾಸ್ಟ್ ವೀಡಿಯೋ ಮಾಡಿದಾಗ ನೋಡಿ 1:18. ಎಷ್ಟು ನಿಮಿಷ ಬ್ರೋ ನಾವು ಬಂದಿದ್ದು? 1:06 ಬಂದು ಹತ್ತಿದ್ದ ನಾವು. ಅಲ್ಲ ನಂಗೆ ಗೊತ್ತಿಲ್ಲ. ಮೂವಿಂಗಲ್ಲಿ ಹತ್ತಿದ್ದು. ಹಾಂ, 1:21 ಅಂದರೆ 35 ಮಿನಿಟ್ಸ್ಗೆ 50 ಕಿಲೋಮೀಟರ್ಸ್ ಕರ್ಕೊಬಂದಿದ್ದಾರೆ. ಸೂಪರ್ ಬ್ರೋ, ಸಖತ್ತಾಗಿ ಓಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬ್ರೋ ನಿಮ್ಮದು ಲ್ಯಾಗಲ್ಲಿ ಬರ್ತೀವ ನಾವು? ಖಂಡಿತ ಬ್ರೋ, ಈ ಕ್ಲಿಪ್ ಬರುತ್ತೆ. ಅಕ್ಷಯ್ ಚಂದ್ರ ಅಂತ ಇದೆ ನೋಡಿ. ನೈಸ್ ಮೀಟಿಂಗ್ ಯು ಬ್ರದರ್. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಡಾರ್ಲಿಂಗ್ಸ್, ಅಂತೂ ಫೈನಲಿ ಮನೆಗೆ ನಮ್ಮ ಪಯಣ. ಮನೇಲಿ ಮಲಗಿದಾರ ಇಲ್ವಾ ಗೊತ್ತಿಲ್ಲ. ಅಡುಗೆ ಮನೆ ಲೈಟ್ ಆನ್ ಆಗಿದೆ ನೋಡಿ. 1:15 ಆಗಿದೆಯಲ್ಲ ಡಾರ್ಲಿಂಗ್ಸ್ ಬರೋಷ್ಟೊಳಗೆ ಮನೆಗೆ. ನಮ್ಮಮ್ಮ ನೋಡಿ, ನಮ್ಮಮ್ಮ ಕಾಲ್ ಮಾಡ್ತೈತೆ ನೋಡಿ. ಆಲ್ರೆಡಿ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿಬಿಟ್ಟವ್ರೆ ಮನೇನ. ರಂಗೋಲಿ ರಂಗಾದ ರಂಗೋಲಿ ಅಂತದ್ದು ಒಂದು ಧಾರಾವಾಹಿ ಬರ್ತೈತೆ ಡಾರ್ಲಿಂಗ್ಸ್, ಅವಾಗ ನೋಡಿದ್ದೀರಾ? ರಾಜಿ ಕಾಲ್ ಮಾಡ್ತಾ ಇದ್ದಾಳೆ, ಪಿಕ್ ಮಾಡ್ತಾ ಇಲ್ಲ.
ರಾಜೇಶ್ವರಿ ರಾಜಿ ಬಾಮ್ಮ ಬಂದಿದ್ದೀನಿ ನೋಡಿ. ಕಾಲಿಂಗ್ ಬೆಲ್ ಒತ್ತಲಿಲ್ಲ ಡಾರ್ಲಿಂಗ್ಸ್, ಅದಕ್ಕೆ ಅಮ್ಮ ಅನ್ನೋದು. ಬರ್ತೀನಿ ಅಂತ ಹೇಳಿದ್ದಕ್ಕೆ ಎದ್ದಿದ್ದಾರೆ. ನಾನು ಇವಾಗ ನಿಮ್ಮ ವೀಡಿಯೋ ಮಾಡಬೇಕಾದ್ರೆ ಕಾಲ್ ಬರ್ತಾಯಿತ್ತು, ಗೇಟ್ ಹತ್ರ ಇದ್ದಾಗ ಪಿಕ್ ಮಾಡಿಲ್ಲ. ನೋಡಿದ್ರಾ ಬರ್ತಾಳೆ ನೋಡಿ ಈಗ, ಡೆಂಕಿನ ಅಂತ. ಓ ಇದೆಲ್ಲ ಹಾಕಿದ್ದಾರೆ. ಹಬ್ಬದ ಫೀಲಿಂಗ್ ಇದೆ. ರಾಜೇಶ್ವರಿ ಮಲಗಿಲ್ವೇನ್ರಿ ರಾಜಿ? ಬರಬೇಕು ಏನು ಇಷ್ಟು ಲೇಟಾಗಿ ಬಂದಿದೆಯಲ್ಲಪ್ಪಿ? ಲೇಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ರಾಜಿ. ಡಾರ್ಲಿಂಗ್ಸ್ ಮಧ್ಯರಾತ್ರಿ 1:15 ಆರತಿ ಮಾಡೋದು ನೋಡಿದ್ದೀರಾ? ಮಧ್ಯರಾತ್ರಿ 1:15. ಸೊ ಫಸ್ಟ್ ಟೈಮ್ ಅಮ್ಮನವರು ಬರ್ತಾ ಇರೋದಕ್ಕೆ ಮನೆಗೆ ಆರತಿಯಿಂದ ವೆಲ್ಕಮ್ ಮಾಡ್ತಾಯಿದ್ದಾರೆ ರಾಜೇಶ್ವರಿ. ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೋತಾರಂತೆ. ನನ್ನಲ್ಲ, ನನ್ನ ಜೊತೆ ಬಂದಿರೋ ಅಮ್ಮನವ್ರನ್ನ ತೆಗೋಣ ಬನ್ನಿ. ಡಾರ್ಲಿಂಗ್ಸ್ ಅಮ್ಮನವರು ಇಲ್ಲಿದ್ದಾರೆ, ಕಾಣಿಸ್ತಾ ಇದ್ದಾರಾ? ಅಂದರೆ ಕವರ್ ಇದೆ, ಕವರ್ ತೆಗಿಬೇಕಾ ಇಲ್ವಾ ಗೊತ್ತಾಗ್ತಾಯಿಲ್ಲ. ಹಿಂಗೆ ಆರತಿ ಮಾಡ್ತಾರ ಅಂತ ಕೇಳೋಣ ಬನ್ನಿ. ನೋಡಿ ರಾಜಿ ಆರತಿಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಫಸ್ಟ್ ಟೈಮ್ ಅಮ್ಮನವರು ಮನೆಗೆ ಬರ್ತಾಯಿದ್ದಾರೆ, ಸಕ್ಕತ್ತಾಗಿ ಕರ್ಕೊಬರ್ಬೇಕು ತಾನೇ. ಆರತಿ ಮಾಡೋಣ ಬನ್ನಿ ಅಮ್ಮಂಗೆ. ಡಾರ್ಲಿಂಗ್ಸ್ ಅಮ್ಮನಿಗೆ ಆರತಿ ಮಾಡಿ ವೆಲ್ಕಮ್ ಮಾಡಾಯಿತು. ಆ್ಯಂಡ್ ಇಲ್ಲೊಂದು ನಿಮ್ಗೊಂದು ಕ್ಯೂಟ್ ಥಿಂಗ್ನ ತೋರಿಸ್ತೀನಿ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಅದು? ರಾಜಿ ಅಂದ್ಕೊಂಡ್ರಾ? ರಾಜಿ ಕ್ಯೂಟ್ ಆಗಿದ್ದಾಳೆ. ರಾಜಿ ಕೈಯಲ್ಲಿದೆ ನೋಡಿ, ಅದು ಎಷ್ಟು ಕ್ಯೂಟಾಗಿದೆ ನೋಡಿ. ಎಷ್ಟು ಚಿಕ್ಕದು ಗೊತ್ತಾ ಡಾರ್ಲಿಂಗ್ಸ್ ಇದು ತಾಳಿ. ಇದು ಅನ್ಎಕ್ಸ್ಪೆಕ್ಟೆಡ್. ಇದು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ಸಖತ್ತಾಗಿದೆ ಅಲ್ಲ, ಕ್ಯೂಟಾಗಿ ಅಮ್ಮನಿಗೆ ಕ್ಯೂಟ್ ತಾಳಿ. ಈಗ ಒಂದು ನಿಮಿಷ, ಇದನ್ನು ದೇವ್ರ ಮನೇಲಿ ಮಮ್ಮಿ ಅಮ್ಮನವ್ರನ್ನ ಇಟ್ಬಿಟ್ಟು ಬನ್ನಿ, ನಾವು ಶರಣ್ಯನ ತೋರಿಸ್ತೀವಿ. ಶರಣ್ಯ ಆ್ಯಕ್ಚುಲಿ ನನ್ನ ರೂಮಲ್ಲಿ ಮಲಗಿದ್ದಾಳೆ ಇವತ್ತು. ಯಾಕೆ ಅಂದರೆ ನಾನು ಬರ್ತೀನಿ ಅಂತ. ಏನು ಡಾರ್ಲಿಂಗ್ಸ್ ಬರ್ತಿದ್ದಂಗೆ ಹಿಂಗೆ ಕಂಡುಬಿಟ್ಬಿಟ್ಲು ಅಂತ. ಕನಸ ನಿಜನಾ? ನಿಜವಾಗ್ಲೂ ಬಂದಿದ್ದಾನ? ಏನು ಕನಸು ಕಾಣ್ತಾ ಇದ್ದೀನಿ ನಾನು, ಕನ್ಸು ಕಾಣ್ತಾ ಇದ್ದೀನಿ ಅಂತ ಅರ್ಥ ಆಯಿತು. ಮಲ್ಕೊಳ್ಳಿ ಬಿಡಿ, ಇನ್ನೊಂದು ಅರ್ಧ ಗಂಟೆ ಆಮೇಲೆ ಎಪ್ಸೋಣ. ಓಕೆ ಬನ್ನಿ, ಇವಾಗ ಏನೇನು ಐಟಮ್ಸ್ ತೊಗೊಬಂದಿದ್ದೀನಿ. 2 ಗಂಟೆಗೆ ಸ್ನಾನಕ್ಕೆ ಹೋಗೋಣ ಡಾರ್ಲಿಂಗ್ಸ್. 2 ಗಂಟೆಗೆ ಸ್ನಾನ ಮಾಡ್ಕೊಂಡ್ಬರ್ತೀನಿ. 2:15 ಎಲ್ಲ ಕೂತ್ಕೊಂಡು 3 ಗಂಟೆಗೆ ವಿಲ್ ಸ್ಟಾರ್ಟ್ ಅಮ್ಮನವ್ರಿಗೆ ಅಲಂಕಾರ ಮಾಡೋದಕ್ಕೆ. ಫಸ್ಟ್ ಇವಾಗ ಏನೇನು ತಂದಿದ್ದೀನಿ ಅಂತ ರಾಜಿಗೆ ತೋರಿಸ್ತೀನಿ ಬನ್ನಿ. ನೀರು ಹಾಕ್ಬಿಟ್ಟು ಹೂವು ಇಡೋಕ್ಕೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ನಿಜ ಹೇಳೋ. ನಿಜ ಇಷ್ಟ ಆಯ್ತು. ಇದಕ್ಕೆ ನೀರು ಹಾಕ್ಬಿಟ್ಟು ಇದ್ರೊಳಗಡೆ ಹೂವು ಹಾಕದ? ಹೂವು ಇಡೋದು ಮೇಲ್ ಹಿಂಗೆ ಸುತ್ತ ಮೇಲೆ ತುಂಬ್ಕೊಂಡಂಗೆ. ಗೊತ್ತಾಯ್ತಾ? ಗೊತ್ತಾಯ್ತು. ಇಟ್ಕೋ ಅದು ನಿಂಗೇನೆ, ಎಲ್ಲಿ ಬೇಕಲ್ಲಿ ಇಡ್ಬೋದು. ಚೆನ್ನಾಗಿದೆ. ಏನಿದು ಬಾಳೆಕಂದಾಗ ಮಾಡಿರೋದು? 4 ಇದೆ, ಅದಕ್ಕೆ ದಾರ ಕಟ್ ಮಾಡಿ ಸಪ್ರೇಟ್ ಆಗಿದೆ. ಇದು ಅಭಿಷೇಕದ ಐಟಮ್ಸ್ಗಳು. ಇದು ಅಭಿಷೇಕ ಅಲ್ಲ, ಏನು ಐಟಮ್ಸು? ಕಲ್ಸಿಕ್ಕಿಡೋ ಐಟಮ್ಸ್ಗಳು. ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಕಲ್ಸಿಕ್ಕಿಡೋ ಐಟಮ್ಸ್. ಓ ಎಲ್ಲ ತಗೊಬಂದ್ಬಿಟ್ಟಿದೆಯಲ್ಲ ಲಕ್ಷ್ಮಿ. ಸಾಕತ್ತಾಗೈತೆ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಕಾಲ್ಗೆಜ್ಜೆ ವಸ್ತ್ರ. ಇದು ಗೊಬ್ಬರಂ, ಕುಂಕುಮ, ಇದು ಅದು ಇದು ಇದು ಅದಕ್ಕೆ ಅದು ಕುಂಕುಮ ಕೊಡಕ್ಕೆ. ಅದೆಲ್ಲ ಏನೋ ಅದು ಕುಂಕುಮ ಕೊಡಕ್ಕೆ ಬಳೆ ಅವು. 5 ಜನಕ್ಕೆ. ನಿಂಗೆ ಕೇಳಿದೆಲ್ಲ ಸಿಗುತ್ತಲ್ಲ ಹೆಂಗೆ ಮಮ್ಮಿ ಅದು? ಬ್ಲೌಸ್ ಪೀಸ್ವೇ, ಹೊಸ ಬ್ಲೌಸ್ ಪೀಸು ಕುಂಕುಮಕ್ಕೆ ಇಡೋಕ್ಕೆ. 5 ಜನಕ್ಕೆ ಬ್ಲೌಸ್ ಪೀಸು, 5 ಜನಕ್ಕೆ ಕ್ಯೂಟಾಗಿರೋ ಬಳೆ. ಆಯಿತಾ? ಇಲ್ಲಿಡು ಸಪ್ರೇಟಾಗಿ. ಇದೇನು ಬೆಳ್ಳಿದ ಇದನ್ನು
ಅಷ್ಟು ಟೈಮ್ ಬರುತ್ತೆ ರಜೆ, ಇನ್ಮೇಲೆ ಬರುತ್ತೆ, ವೆಯ್ಟ್ ಮಾಡಬೇಕು. ವೇಟ್ ಮಾಡಂತೀಯ? ವಾವ್, ಬಳೆ ಮಲ್ಲರ ಐತಿರ ಕಡೆ ಅಕ್ಷಯ್. ನಾನು ಅಕ್ಷತನ ಬಳೆ ಇಟ್ಕೊಂಡಿದ್ದೆ. ವೆರಿ ಗುಡ್. ಖುಷಿ ಆಯ್ತಾ? ಬಳೆ ಮಲ್ಲರ ಬೇಕಿತ್ತು. ಅವ್ರು ಅಲ್ಲೇ ಕೊಟ್ಟಿರ್ತಾರ. ಕವಡೆ ಎಲ್ಲ ಇದನ್ನ ಕಳ್ಸಕ್ಕೆ ಹಾಕ್ಬೇಕಂತೆ. ನಾನು ಆಯ್ದು ಎತ್ತಿಟ್ಟಿದ್ದೆ. ಇದನ್ನೆಲ್ಲ ಕಳ್ಸಕ್ಕೆ ಹಾಕೋದು. ಇಲ್ಲಿ ಇದು ಅಕ್ಷಯ್ ಇದು ಬೆಳ್ಳಿದು ಅನ್ಸುತ್ತೆ. ಬೆಳ್ಳಿದ ಸೀರೆ ತೋರ್ಸಮ್ಮ, ಯಾವ ಥರ ತಂದಿದ್ದೀನಿ ನೋಡ್ತೀನಿ. ನಮ್ಮ ಅಮ್ಮನಿಗೆ ಸೀರೆ ನೋಡೋ ಇದಾಗಿದೆ. ಬಿಕಾಸ್ ಯಾಕಂದರೆ ಫಸ್ಟ್ ಸೀರೆ ನಾನು ತೊಗೊಬರ್ತಾರದು. ಆ್ಯಂಡ್ ದೇವ್ರು ಗುಡಿಸಿದ್ಮೇಲೆ ಅವಳೇ ತಾನೇ ಉಡ್ಕೊಳ್ಳೋದು. ಈ ಫಸ್ಟ್ ಸೀರೆ ಯಾಕಮ್ಮ ನೀನು 3 ಸೀರೆ ತಂದಂಗೈತಲ್ಲ? ಅಲ್ಲ, ದೇವ್ರಿಗೆ ತರ್ತಾರದು, ನಿಂಗೆ ದೇವ್ರಿಗೆ ತಂದಿರೋದು ಮೊದಲು ಸೀರೆ. ನನಗೆ ಸುಧಮ್ಗೆ, ಶ್ರುತಿ ಅಕ್ಕನಿಗೆ, ಅದಕ್ಕೆಗೆ ಎಲ್ಲ ಕೊಡಿಸಿದಲ್ಲ. ಹಾಂ, ಅದು ಎಲ್ಲ ಕೊಡ್ಸಿದ್ದೀನಿ. ಬಟ್ ಹೇಳ್ತಾರದು ಡಾರ್ಲಿಂಗ್ಸ್, ದೇವ್ರಿಗೆ ಅಂತ ತಂದಿದ್ದು. ಬಟ್ ದೇವ್ರಿಗೆ ಉಟ್ಕೊಂಡ್ಮೇಲೆ ರಾಜಿಗೆ ತಾನೇ ಅದು, ಅದಕ್ಕೆ ಅವಳಿಗೆ ಕ್ಯೂರಿಯಾಸಿಟಿ, ಖುಷಿ. ಇವಾಗ ರಾಜಿ ಇನ್ನೊಂದು ಬೇಕು ಅಂತ ಕೇಳ್ತಾ ಇದ್ಲು, ಅದು ಇಲ್ಲಿದೆ. ಅದನ್ನು ಡಿಸೆಂಬಲ್ ಮಾಡಬೇಕು ಡಾರ್ಲಿಂಗ್ಸ್, ಸಾರಿ ಅಸೆಂಬಲ್ ಮಾಡಬೇಕು. ಡಿಸೆಂಬಲ್ ಆಗ್ಬಿಟ್ಟಿದೆ. ಇದೆತ್ತು ಮಮ್ಮಿ ನೀನೆ ತಗೋ ಬಂದಿದ್ಯಾ? ಏನು ಹೇಳೋ? ದೀಪಲೆ ಕಂಬ ತಂದಿದ್ಯಾ? ಏನು ಹೇಳೋದು? ದೀಪಲೆ ಕಂಬ. ಎಸ್ ಅಮ್ಮ, ಜಾರುತ್ತೆ ಕೆಳಗಡೆ ಕೈ ಹಿಡ್ದಿಲ್ಲ ಅಂದರೆ. ಕೆಳಗಡೆ ಇಲ್ಲಿಡು. ನೋಡೇ ಇಲ್ಲ ನಮ್ಮಮ್ಮ, ನೋಡಿ ಡಾರ್ಲಿಂಗ್ಸ್, ಚಿನ್ನ ಅದು ಅಸೆಂಬಲ್ ಇದೇ ಆಗಿಲ್ಲ, ಸಕ್ಕತ್ತಾಗೈತೆ ಅಂತ. ನಾನು ತಂದಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾಯಿತ್ತು ನಮ್ಮಮ್ಮ. ದೊಡ್ಡದೇ ಓಕೆ ಹೇಳ್ತಾರದು. ಎಷ್ಟಿದು? ಹಾಂ, ಎಷ್ಟಿದು ಅಂತಾನ? ಎಷ್ಟು ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಫಸ್ಟ್ ನಾನು ಅದನ್ನ ಕೂರಿಸ್ತೀನಿ, ಆಮೇಲೆ ನೀನು ಎಷ್ಟಿರ್ಬೋದು ಅಂತ ಗೆಸ್ಟ್ ಮಾಡು ರಾಜ್. ನೋಡಿ ಇದು ನೋಡಪ್ಪ, ಒಂದು ದೀಪಾಲೆ ಕಂಬ. ಒಂದು ದೀಪಾಲೆ ಕಂಬ ನೋಡಿ ಡಾರ್ಲಿಂಗ್ಸ್, ಇಷ್ಟು ಉದ್ದ ಇದೆ. ಇಷ್ಟು ದೊಡ್ಡದು ಯಾಕಮ್ಮ ತಂದೆ? ಇಷ್ಟು ಬೇಕು ತಾನೇ? ಇದು ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇಷ್ಟೊಂದು ತೂಕ, ಇಷ್ಟೊಂದು ವೆಯ್ಟ್ ಇರೋದೆಲ್ಲ ಬೇಕಿತ್ತಿಲ್ಲ. ಬಾಳಿಕೆ ಬರುತ್ತೆ ಚೆನ್ನಾಗಿ. ಬಾಳಿಕೆ ಬರುತ್ತೆ, ಅದೇನು ಬಾಳಿಕೆ ಬರೋದಂತಲ್ಲ, ಇಷ್ಟೊಂದು ತೂಕ ಆಗಿರೋದು ತಂದಿದೆಯಲ್ಲಮ್ಮ. ತೂಕವಾಗಿಲ್ಲದಿರೋ ತಂದಿಲ್ಲ ಅಂದರೆ ಬೈತಾರೆ, ತೂಕವಾಗಿರೋದು ತರಬೇಕು ಚೆನ್ನಾಗಿರೋದು ಅಂತ. ನಮ್ಮಮ್ಮ ತೂಕವಾಗಿರೋದು ತಂದಿದ್ದೀನಿ ಅಂತ ಬೈತಾಯ್ತಲ್ಲ. ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಎಷ್ಟಾದರೂ ಆಗಿರಲಿ, ದುಡ್ಡು ಓಕೆ ಬಿಟ್ಟ. ಲಾಗ್ ಹಾಕಿದೆಲ್ಲ, ನೀನು ಲಾಗಿನ ಹಾಕಿದೆಲ್ಲ ಅವಾಗ ಹೇಳಿದವ್ರು ನಂಗೆ ಹೇಳಿರ್ಲಿಲ್ಲ. ಅವಾಗ ಇದನ್ನು ತೋರಿಸಿದ್ರು. ಹೋಗ್ಲಿ, ಅವ್ನು ನನ್ಗೆ ಹೇಳ್ಬಾರ್ದ, ನಾನು ಎಲ್ಲ ರೆಡಿನಾದ್ರೂ ಮಾಡ್ಕೊತಿದ್ನಲ್ಲ ಅಂತ. ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ರಾಜಿ. ಆಮೇಲೆ ಅವರು ಪೂಜೆ ಮಾಡಿ ಹಂಗೆ ಮುಂದಿನ ವರ್ಷಕ್ಕೆ ಸೀರೆ ಉಡ್ಸಿವ್ರಿ ಅಂತ ಅಂದರು ಭಾವ. ನಂಗೇನು ಗೊತ್ತು ನೀನು ಏನು ತರ್ತಾ ಇದೀಯ ಅಂತ. ಆಯಿತು ಅಂದ್ಕೊಂಡು ಬಂದೆ. ದೀಪಲೆಗಮ್ಮ ನೋಡಲ್ಲಿ ಅಕ್ಷತನ ಮನೆಯಿಂದ ತರಿಸಿದ್ದೆ ಈ ತಳದ ಅಕ್ಷಯ. ಇಷ್ಟು ಹೆಂಗಿದೆ ಡಾರ್ಲಿಂಗ್ಸ್? ಇದು ಜೀವ. ಚಿನ್ನದ ಮಾಡಿಸ್ಕೊಳ್ರಿ. ಚಿನ್ನದ ಬೇಡ, ಬೆಳ್ಳಿ ತಗೋಬೇಕು. ಇಷ್ಟು ಎತ್ತರ ಇದ್ರೆ ಚೆನ್ನಾಗಿರ್ತದೆ ನೋಡಿ ನಮ್ಮ ಅಮ್ಮಂಗೆ. ಬೆಳ್ಳಿದಾದ್ರೆ ಸಖತ್ತಾಗುತ್ತೆ. ಇದು ಚೆನ್ನಾಗಿದೆ ಸಹ. ಏನು ಹೇಳು ಅಕ್ಷಯ್, ಆಸೆ ಮನುಷ್ಯನಿಗೆ ಅತಿ ಆಸೆ, ದುರಾಸೆ ಇರಬಾರ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ವರ್ಣಲಕ್ಷ್ಮಿಗೆ ನಾನು ಇವಾಗ ಬೆಳಗ್ಗೆ ಬಾವನ್ಗೂ ಹೇಳಿದ್ದೆ, ಹೆಂಗಿದೆ ಡಾರ್ಲಿಂಗ್ಸ್ ಕಂಬ ತಗೊಳ್ಳೋಣ ಬನ್ನಿ ಅಂತ ಬಾವನ್ ಕರೆದಿದ್ದೆ, ಅಂಗಡಿಗೆ ಹೋಗಿ ತಗೊಬರೋಣ ಅಂತ. ಅವ್ರು ಹೇಳಿದ್ರು ಅಕ್ಷತ ಕರ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿ ಹಿಂಗೆ ಎಷ್ಟು ಉದ್ದ ಬರುತ್ತೆ ಅಂತ. ವೆಯ್ಟು ಕೂಡ ಚೆನ್ನಾಗಿದೆ ಡಾರ್ಲಿಂಗ್ಸ್, ನಿಜವಾಗ್ಲೂ ವೆಯ್ಟ್ ಸರಿಯಾಗಿದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ನಾಳೆ ಹಾಕಿ ಇದರ ದೀಪಕ್ಕೆಲ್ಲ ಹಾಕಿ ಎಣ್ಣೆ ಹಾಕಿ ನೀಟಾಗಿ ಕೂರ್ಸೋಣ. ಹೆಂಗೆ ಕಾಣಿಸುತ್ತೆ ನೋಡೋಣ ಇದೆಲ್ಲ. ಹಾಂ, ಅಕ್ಷತನ ಹತ್ರ ತರಿಸ್ಕೊಂಡಿದ್ದಾ ಎಲ್ಲ ಅದು. ನೋಡಿ ಡಾರ್ಲಿಂಗ್ಸ್ ಹೆಂಗಿದೆ ದೀಪಾಲೆ ಕಂಬ, ಕರೆಕ್ಟಾಗಿ ತಂದಿದ್ದೀನಾ? ಚೆನ್ನಾಗಿದೆಯಾ? ಓಕೆನಾ? ಹೌ ಇಸ್ ಮೈ ಟೇಸ್ಟ್? ಆಲ್ವೇಸ್ ಐ ನೋ. ದೇವಸ್ಥಾನಕ್ಕಿಡೋ ರೀತಿ ಐತೆ ಇವು. ಇದನ್ನು ಇಡೋಣ ಮಮ್ಮಿ, ಇವೆರಡೂ ಇಡೋಣ, ಇದನ್ನು ಇಡೋಣ. ಓಕೆ ಓಕೆನಾ? ಓಕೆ. ಇದು ದೇವಸ್ಥಾನ ಫುಲ್ ಮಸ್ತಾಗಿ ಮಾಡೋಣ. ನೋಡಿ ಡಾರ್ಲಿಂಗ್ಸ್, ರಾಜಿಗೆ ದೀಪಾಲೆ ಕಂಬ ಕೊಡ್ಸಿದ್ದೀನಿ, ಅವಳು ಕೇಳಿದ್ಲು ಅಂತ ಮುಖವಾಡ ಕೊಡ್ಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಅಕ್ಷಯ್.
ಮಡಿಕೋ, ನಿಂಗೆ ಏನು ಬೇಕು ಅದು ಮಾಡ್ಕೋ ಇವಾಗ. ಓಕೆ ಕಣ, ಥ್ಯಾಂಕ್ ಯು ಕಣಮ್ಮ. ನೀನು ಮನೆಗೆ ಅಂತ ತಂದಿರೋದು ಮೊದಲನೇ ದೀಪ. ಯಾವಾಗಲೂ ನನ್ನ ಮನೆ ಬೆಳಗಲಿ ಅಂತ ದೀಪ ತಂದಿದ್ದೀಯ. ನಮ್ಮ ಮನೇನೂ ಬೆಳಗಲಿ, ನಮ್ಮ ಸುತ್ತಮುತ್ತ ಇರೋರ ಮನೇನೂ ಬೆಳಗಲಿ, ಎಲ್ಲರೂ ಮನೇನೂ ಬೆಳಗಲಿ. ಹೌದು, ಎಲ್ಲರೂ ಚೆನ್ನಾಗಿದೆ. ಎಲ್ಲರೂ ಈಗ ಇದನ್ನು ಯಾರು ಬೇಕಿದ್ರು ಈಗ ಬೇಕು ಅಂತಂದಾಗ ಕೊಡ್ಬೋದಲ್ಲ. ಈಗೇನಾದರೂ ಫಂಕ್ಷನ್ ಮಾಡ್ತೀವಿ ಅನ್ಕೊ, ಈಗ ಚಿಟ್ಟೆ ಫಂಕ್ಷನ್ಗಾಗುತ್ತೆ, ಬೇಕು ಅಂತಂದರೆ ಶ್ರುತಿ ಇವಳು ಅಕ್ಷತಾ ಪೂಜೆ ಮಾಡ್ತಾಳಲ್ಲ, ಬೇಕು ಅಂದ್ರೆ ಅವಳು ಕೇಳಿದ್ರು ಕೊಡ್ಬೋದು. ಬೇರೆ ಯಾರು ಕೇಳಿದ್ರು ಕೊಡ್ತೀನಿ. ಪೂಜೆ ಮಾಡಿಬಿಟ್ಟು ವಾಪಸ್ ನನಗೆ ತಂದ್ಕೊಡ್ಲಿ ಅಷ್ಟೇ. ಏನೋ ನಿಂಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಕೊ, ನೀನೇ ಓನರ್. ಓಕೆ, ಚೆನ್ನಾಗಿದೆ ಆ್ಯಕ್ಚುಲಿ. ಸೀರೆ ತೋರಿಸ್ಬಿಡು ನನಗೆ. ಯಾಕವ ಸೀರೆ ಅಂತ ಹಂಗೆ ಇಟ್ಕೊಂಡಿದ್ಯಾ? ಅದು ಯಾವ ಥರ ತಂದಿದ್ಯಾ ನೋಡ್ತೀನಿ. ಇದೇ ಥರ ಇರುತ್ತೆ ಬಿಡು ಅದನ್ನು. ಅದಂಗೆ ಹೇಳ್ತೀಯಾ ಇದೇ ಥರ ಇರುತ್ತೆ ಅಂತ? ಕಂಬಳ ಎಷ್ಟು ಚೆನ್ನಾಗಿದೆ ಅಂದರೆ ಸೀರೆ ಮತ್ತೆಷ್ಟು ಚೆನ್ನಾಗಿರ್ಬೋದು. ಐ ಅಲ್ಲಲ್ಲ ರಜ್ಜಿ ಅಜ್ಜಿ ಹೇಳ ನಿಜ ಏನು ನಿಜ ಅನ್ನಕ್ತಿಯಾ? ನಿಜ. ಶ್ರುತಿಯ ಕೈ ಇದ್ದಿದ್ರೆ ಸಖತ್ ಖುಷಿ ಪಡೋಳು. ಶ್ರುತಿಯ ಕೈ ಇದ್ದಿದ್ರೆ ಅಂತ ನೋಡೋಣ. ಹೆಂಗಿರೋ ಅವಳು ಬೆಳಗ್ಗೆ ಬಂದಾಗ ತೋರ್ಸೋಣ ಅವಳಿಗೆ. 2 ಗಂಟೆ ಆಯಿತು ಡಾರ್ಲಿಂಗ್ಸ್, ಸೀರೆ ತೋರ್ಸೋಣ. ಓಕೆ ಡಾರ್ಲಿಂಗ್ಸ್, ಟೈಮ್ ಆಯಿತು. ಈಗ ರಾಜ್ಯ ಲಾಸ್ಟ್ ಕೊನೆಯದು ಸೀರೆ 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 ತೋರಿಸ್ಬಿಡೋಣ ಬನ್ನಿ. ರಾಜಿ ಹೆಂಗೆ ಇಷ್ಟಪಡ್ತಾಳೆ ಸೀರೆನ ನೋಡೋಣ. ಇದು ಹಿಂಗೆ ಹಾಕೋದು ದೇವ್ರ ಹತ್ರ ಆ ಕಡೆ ಈ ಕಡೆ ಇದೊಂದು ಮಲ್ಲೇಶ್ವರಂಗೆ ಹೋಗಿದ್ನ ಡಾರ್ಲಿಂಗ್ಸ್, ಹೇಳಿದ್ನಲ್ಲ ಮಲ್ಲೇಶ್ವರಮಲ್ಲಿ ಎಷ್ಟೊಂದು ಇರ್ತವೆ. ಇದು ಲೈಟ್ ಬರುತ್ತೆ, ಈ ಲೈಟ್ ಬರುತ್ತೆ ನೋಡು, ಲೈಟ್ ಹಾಕೋದು ಈ ಥರ ನೈಟ್ ಹೊತ್ತು ಸಖತ್ತಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆಗೆ ಹಾಕೋದು, ಇಲ್ಲ ಹಾಕೋದು ಇಲ್ಲ ಒಳಗಡೆ ಹಾಕೋದು ನೋಡು. ಬೇಡ ಅದನ್ನು ತೊಳಿಬೇಕಂತೆ ನಮ್ಮಮ್ಮ. ಅದನ್ನೇ ಯಾಕಮ್ಮ ತೊಳಿತೀಯಾ? ಆಯ್ತು ಇಡು ಬೇಗ. 2 ಹಾಕ್ಬಿಟ್ಟು ಬಡ್ಡಿ ಮಗ ಅವನು ಎಂಥ ಮೋಸ ಮಾಡೋನು ನೋಡಿ ಡಾರ್ಲಿಂಗ್ಸ್. ಎಂಥವ್ರು ಅಂತ ಅಂದರೆ 2 ಹಾಕಿದ್ದಾರೆ ಆಯಿತಾ, 2 ಹಾಕಿದ್ದಾನೆ, 4 ಹಾಕಿದ್ದೀನಿ ಅಂತ ಹೇಳ್ದ. ಇದಿಲ್ಲ ಬಿಡಮ್ಮ, ಇದಲ್ಲ ಅದು ಇದು 2 ಅದು ಎಲೆದು 4 ತೋರಿಸು. ಹಂಗಲ್ಲ, ಟೋಟಲ್ 4 ತಗೊಂಬಂದಿದ್ದು ಇದು ಮಾಡಿದ್ದು. 4 ಜೊತೆ ತಂದಿದ್ದ? ಹಾಂ 2 ಜೊತೆ. ಹಾಂ 4 ಜೊತೆ ನೋಡಿ ಹೆಂಗೆ ಮಾಡಿದ್ದಾರೆ. ಹಂಗೆ ಮನೆ ಇವು ದೇವರು ಏನಕ್ಕೋ ಹಿಡ್ಕೊ ಓಪನ್ ಮಾಡು. ಇದೇ ತರ ಸೀರೆ ಬೇಕು ಅಂತ ಅನ್ನಿಸ್ತಿತ್ತು ಅಕ್ಷಯ್ ನನ್ನ ಮನಸ್ಸಲ್ಲಿ. ಹೌದಾ? ವಾವ್, ಸೇಮ್ ಇದೇ ತರ ಶ್ರುತಿಗೆ ಉಡ್ಸಿರೋದು. ಶ್ರುತಿಯಕ್ಕಂಗೂ ಸೇಮ್ ಇದೆ ಥರನಾ? ಅವಳು ಸೇಮ್ ಇದೇ ತರ ಸೀರೆ ಉಡ್ಸಿರೋದು. ಯಾವ ಕಲರು? ದೇವ್ರಿಗೆ ಇದೇ ಕಲರು. ಹೌದಾ? ಸೂಪರ್. ಆಮೇಲೆ ನಾನು ಹಂಗೆ ಅನ್ಕೋತಿದ್ದೆ, ಅಯ್ಯೋ ನಮಗೂ ಇದೇ ಥರ ಸ್ಯಾರಿ ಬೇಕಲ್ಲ ಅಂತ. ಏನಾಯ್ತು? ಏನು ಹೇಳೋದು? ಹೌದು, ಇಷ್ಟೇ ನಂಗಿದ್ರೆ ಇದು ಮೈಸೂರು ಸಿಲ್ಕ್, ಅದು ಪ್ಯೂರ್ ಸಿಲ್ಕು. ಇಷ್ಟ ಆಯ್ತಾ ನಿನ್ಗೇನೆ ಅದು? ಹಾಂ ಅಕ್ಷತಂಗಂದೆ. ಅಕ್ಷತಾ ಸೀರೆಯ ನಾನು ಹಳದಿ ಕಲರು ಹಸಿರು ಕಲರ್ ಬಾರ್ಡರ್ ತಗೋಬೇಕು ಕಣೆ ಅಂತ ಅಂತಿದ್ದೆ. ಏಕೆ ಶ್ರುತಿ ಅಕ್ಕನ ನೋಡ್ಬಿಟ್ಟಿದ್ಯಾ, ಆ ಥರದ್ದು ಬೇಕಾ ನಿನಗೆ ಅಂತ ಅಂತಿದ್ಲು. ಕಣೆ ಆ ಥರ ತಗೋಬೇಕು ಅಂತಿದ್ದೆ. ಆದರೆ ಗೊತ್ತಿಲ್ಲದೇನೆ ಅದೇ ಥರದ ಸೀರೆ ಬಂದ್ಬಿಟ್ಟಿದೆ ನೋಡು. ನೀನು ಕೇಳಿದೆಲ್ಲ ಹೆಂಗಮ್ಮ ಎಲ್ಲ ಸಿಗುತ್ತೆ? ಹೆಂಗೆ ನೋಡು ಅಕ್ಷಯ್, ನಿಜ ಚೆನ್ನಾಗಿದೆ. ನೀನು ಇಷ್ಟ ಆಯ್ತಾ ನಿಂಗೆ ಸೀರೆ? ಓಪನ್ ಮಾಡಿ ನೋಡು, ನಮಗೂ ತೋರಿಸು ಹಸಿ. ಲೈಟಾಗಿ ಓಪನ್ ಮಾಡಿ ತೋರಿಸು ಅಷ್ಟೇ. ಆ ಬಿಲ್ ಕಿತ್ತಾಕ್ಬಿಡು. ಓಕೆ ಡಾರ್ಲಿಂಗ್ಸ್, ಟಾಟಾ ಬಾಬಾ, ಸಿ ಯು, ಲವ್ ಯು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಇವಾಗ ಸ್ನಾನ ಮಾಡಿಕೊಂಡು ಮತ್ತೆ ಬಂದು ಈ ಅಮ್ಮಂಗೆ ಹೆಲ್ಪಲ್ಲೆಲ್ಲ ಇದು ಸಹಾಯ ಮಾಡಬೇಕು. ಹೆಲ್ಪಲ್ಲೆಲ್ಲ ಸಹಾಯ ಅಂತ ನಿದ್ದೆಗಣ್ಣಲ್ಲಿ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡಿ ಸಹಾಯ ಮಾಡಬೇಕು. ಆ್ಯಂಡ್ ಇವಾಗ ಹೋಗಿ ನಮ್ಮ ಅಕ್ಕ ಮಲ್ಕೊಂಬಿಟ್ಟಿರ್ತಾಳೆ ಶ್ರುತಿಯಕ್ಕ, ಅಕ್ಷತಾಂಗೆ ಫೋನ್ ಮಾಡಿ ಅವಳನ್ನ ಹೋಗಿ ಕರ್ಕೊಬಂದು ಇವಾಗ ಅಲಂಕಾರಕ್ಕೆ ಅಥವಾ ಸೀರೆ ಉಡ್ಸೋದು ಗೊತ್ತಿಲ್ಲ. ಇವಾಗ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಅಂದರೆ ಅದು ಆಗೋಲ್ಲ.
ನಮ್ಮಮ್ಮ ಉಡ್ಸಂಗಿಲ್ಲ. ಟಾಸ್ಕ್ ಇದೆ. ಓಕೆ, ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ವ್ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ರೆಡಿ ಮಾಡಿರ್ತೀವಿ ಅಂತ.